ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಇದು ಇವತ್ತಿನ ಅತ್ಯಂತ ದೊಡ್ಡ ಸಸ್ಪೆನ್ಸ್ ಸ್ಟೋರಿ ಅಂದರೆ ತಪ್ಪಾಗೋದಿಲ್ಲ. ಕೇವಲ 9 ದಿನದಲ್ಲಿ ಮದುವೆ ಮಂಟಪ ಏರಬೇಕಿದ್ದಂಥ ಒಬ್ಬ ಹೈಲಿ ಕ್ವಾಲಿಫೈಡ್ IIT ಟೆಕ್ಕಿ ಇದಕ್ಕಿದ್ದ ಹಾಗೆ ಶಿವಗಂಗೆ ಬೆಟ್ಟದಲ್ಲಿ ಮಾಯವಾಗಿಬಿಟ್ಟಿದ್ದಾರೆ. ಬೆಟ್ಟದ ತುದಿಯಿಂದ ಪ್ರೇಯಸಿಗೆ ಸೆಲ್ಫಿ ಕಳಿಸಿದ ಕೆಲವೇ ನಿಮಿಷಗಳಲ್ಲಿ ಫೋನ್ ಸ್ವಿಚ್ ಆಫ್ ಕೂಡ ಆಗುತ್ತೆ. ಸದ್ಯಕ್ಕೆ ಪೊಲೀಸ್ನವರ ತನಿಖೆ ಎಲ್ಲಿಗೆ ಬಂದಿದೆ? ಬೆಟ್ಟದ ಕಣಿವೆಯಲ್ಲಿ ಡ್ರೋನ್ ಕಣ್ಣಿಗೆ ಬಿದ್ದ ನಿಗೂಢ ವಸ್ತು ಏನು? ಸೈಬರ್ ಕ್ರೈಮ್ ಪೊಲೀಸ್ನವರು ಬಿಚ್ಚಿಟ್ಟ ಲ್ಯಾಪ್ಟಾಪ್ ಸೀಕ್ರೆಟ್ಸ್ ಬೆಚ್ಚಿ ಬೀಳಿಸುವಂತಿದೆ. ಅದರ ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. ಜೊತೆಗೆ ಶಿವಗಂಗೆಗೆ ಟ್ರೆಕ್ಕಿಂಗ್ ಹೋಗಿದ್ದ ಅದ್ವೈತ್ ನಿಗೂಢ ಕೇಸ್ನ ಈ ಕ್ಷಣದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಜೊತೆಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಖಂಡಿತವಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಇವರೇ 31 ವರ್ಷದ ಅದ್ವೈತ್ ಉಪಾಧ್ಯಾಯ, IIT ಇಂದೋರ್ನ ಗೋಲ್ಡ್ ಮೆಡಲಿಸ್ಟ್, ಬೆಂಗಳೂರಿನ ವೈಟ್ ಫೀಲ್ಡ್ನ ಟಾಪ್ ಫೈನಾನ್ಷಿಯಲ್ ಕಂಪನಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಹೆಡ್ ಆಗಿದ್ದಂಥವ್ರು. ಜೊತೆಗೆ ವಾರಗಳ ಹಿಂದಷ್ಟೇ ಇಷ್ಟಪಟ್ಟ ಹುಡುಗಿ ಜೊತೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಆಗಸ್ಟ್ 16ಕ್ಕೆ ಇಂದೋರ್ನಲ್ಲಿ ಮದುವೆ ಕೂಡ ನಿಶ್ಚಯ ಆಗಿತ್ತು. ಆದರೆ ಆಗಸ್ಟ್ 7ರ ಒಂದು ಒಂಟಿ ಚಾರಣ ಇಡೀ ಕಥೆಯನ್ನು ಬದಲಾಯಿಸಿಬಿಟ್ಟಿದೆ. ಪೊಲೀಸ್ನವರು ಅದ್ವೈತ್ ಅವರ ರೂಮ್ ಸರ್ಚ್ ಮಾಡಿದಾಗ ಸಿಕ್ಕಿದ್ದು ಅವರ ಪರ್ಸ್ನಲ್ ಲ್ಯಾಪ್ಟಾಪ್. ಆಗಸ್ಟ್ 7ರ ಶಾಪಗ್ರಸ್ತ ಶುಕ್ರವಾರ ಬೆಟ್ಟದ ತುದಿಯಿಂದ ಬಂದಂಥ ಒಂದು ಕೊನೆಯ ಸೆಲ್ಫಿ. ಆನಂತರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿಗೆ ಕತೆ ಮುಗೀತು ಅಂದ್ಕೊಂಡ್ರೆ ನಿಜವಾದಂಥ ಆಟ ಶುರುವಾಗಿದ್ದೇ ಅಲ್ಲಿಂದ. ಪೊಲೀಸ್ನವರು ಅದ್ವೈತ್ ಲ್ಯಾಪ್ಟಾಪ್ ಓಪನ್ ಮಾಡಿದಾಗ ಸೈಬರ್ ಲೋಕದ ಮಾಸ್ಟರ್ ಮೈಂಡ್ ಬಿಟ್ಟು ಹೋದಂಥ ಹೆಜ್ಜೆ ಗುರುತುಗಳು ಇಡೀ ತನಿಖಾ ತಂಡವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಅದನ್ನು ಡಿಕೋಡ್ ಮಾಡಿದಂಥ ಸೈಬರ್ ಟೀಮ್ ಕೂಡ ಶಾಕ್ ಆಗಿಬಿಟ್ಟಿದೆ. ನಾಪತ್ತೆಯಾಗೋ ಮುನ್ನ ಅವತ್ತಿನ ದಿನ ಅದ್ವೈತ್ ಸರ್ಚ್ ಮಾಡಿದ್ದು ಏನು ಗೊತ್ತಾ ಅನ್ನೋ ಅಚ್ಚರಿ ಮಾಹಿತಿಗಳು. ಶಿವಗಂಗೆಯ ಶಾಂತಲಾ ಡ್ರಾಪ್ನ ಆಳ ಎಷ್ಟು? ಅಲ್ಲಿಂದ ಬಿದ್ದರೆ ನಮ್ಮ ಮೃತದೇಹ ಸಿಗುತ್ತಾ? ಪೊಲೀಸ್ನವರ ಕಣ್ ತಪ್ಪಿಸಿ ಹೊಸ ಐಡೆಂಟಿಟಿ ಕ್ರಿಯೇಟ್ ಮಾಡೋದು ಹೇಗೆ? ಈ ಸರ್ಚ್ ಹಿಸ್ಟ್ರಿ ಈಗ ಇಡೀ ಕೇಸ್ಗೆ ಬಿಗ್ ಟ್ವಿಸ್ಟನ್ನು ಕೊಡ್ತಾ ಇರೋದು. ಇದಕ್ಕೆ AI ಕೂಡ ರಿಯಾಕ್ಟ್ ಮಾಡಿದೆ. ಬೆಳಗ್ಗೆ 7:30ಕ್ಕೆ ಬಿದ್ದರೆ ಸಾವು ಸಂಭವಿಸಬಹುದು ಅನ್ನೋ ಉತ್ತರವನ್ನು ಕೂಡ ಕೊಟ್ಟಿದೆ. ಈ ಕಾರಣಕ್ಕೆ ಆಗಸ್ಟ್ 4ರಂದೇ ಶಿವಗಂಗೆ ಬೆಟ್ಟದ ಶಾಂತಲಾ ಡ್ರಾಪ್ ಬಳಿಗೆ ಅದ್ವೈತ್ ಬಂದಿರೋ ಶಂಕೆ ಕೂಡ ಇದೆ. ChatGPTಯಲ್ಲಿ ಅದ್ವೈತ್ ಕೇಳಿದ ಪ್ರಶ್ನೆಗಳಿವೆ ಅಲ್ಲ, ಅವು ಸಾಧಾರಣ ಮನುಷ್ಯನ ಪ್ರಶ್ನೆಗಳಾಗಿರಲಿಲ್ಲ. ನಾವು ಸತ್ತ ನಂತರ ಮನುಷ್ಯ ಎಲ್ಲಿ ಹೋಗ್ತಾನೆ ಅನ್ನೋ ಆಧ್ಯಾತ್ಮಿಕ ಪ್ರಶ್ನೆ ಅಲ್ಲ ಅದು. ಬದಲಿಗೆ ಬೆಟ್ಟದಿಂದ ಬಿದ್ದಾಗ ಪೊಲೀಸರು ಹೇಗೆ ಸರ್ಚ್ ಮಾಡ್ತಾರೆ, ಕಾನೂನಿನ ಕಣ್ಣಿನಿಂದ ಸಂಪೂರ್ಣವಾಗಿ ಕದಿಯೋದು ಹೇಗೆ ಅನ್ನೋ ಹೈಟೆಕ್ ಸ್ಕೆಚ್ ಅದು. ಹಾಗಾದರೆ ಬೆಟ್ಟದ ತಪ್ಪಲಿನಲ್ಲಿ ಸಿಕ್ಕಿರ್ತಕ್ಕಂಥ ಶೋಲ್ಡರ್ ಬ್ಯಾಗ್ ಇರ್ಬೋದು, ಮೊಬೈಲ್ ಫೋನ್ ಕೇವಲ ಪೊಲೀಸ್ನವರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇಟ್ಟಿರ್ತಕ್ಕಂಥ ದಾರಿ ದೀಪಗಳ, ಅಥವಾ ಕಣಿವೆಯ ಆಳದಲ್ಲಿ ಡ್ರೋನ್ ಕಣ್ಣಿಗೆ ಬಿದ್ದಿರೋ ಆ ವಸ್ತು ನಿಜಕ್ಕೂ ಕೂಡ ಆತನ ಮೃತದೇಹವ, ಅಥವಾ ಕಾನೂನಿನ ಕಣ್ಣಿಗೆ ಮಣ್ಣೆರಚಲಿಕ್ಕೆ ಆರಿಸಿದಂಥ ಡಮ್ಮಿ ಗೊಂಬೆನಾ? ಸ್ನೇಹಿತರೆ, ಶಿವಗಂಗೆಯ ದಟ್ಟ ಮಂಜಿನ ಹಿಂದೆ ಅಡಗಿರೋದು ಘೋರವಾದಂಥ ಸತ್ಯ. ಎಲ್ಲ ಸತ್ಯಗಳನ್ನು ಈಗ ಪೊಲೀಸ್ನವ್ರು ಕೆದಕ್ತಾ ಇದ್ದಾರೆ. ನೋಡಿ, ಅದ್ವೈತ್ ಮಿಸ್ ಆಗೋ ಕೆಲ ಕ್ಷಣದ ಹಿಂದೆ ಆತ ಮದುವೆಯಾಗೋ ಯುವತಿಗೆ ಕೊನೆಯ ಮೆಸೇಜ್ ಕೂಡ ಮಾಡ್ತಾನೆ. ಅದ್ರ ಬಗ್ಗೆ ಈಗಾಗಲೇ ಪೊಲೀಸ್ನವರು ಕೂಡ ತನಿಖೆ ಶುರು ಮಾಡಿಕೊಂಡಿದ್ದಾರೆ. ಬಳಿಕ ಅದ್ವೈತ್ ಫೋನ್ ಸ್ವಿಚ್ ಆಫ್ ಆಗಿರೋದು ಕೂಡ ಕನ್ಫರ್ಮ್ ಆಗಿದೆ. ಶಿವಗಂಗೆಯಲ್ಲಿ ಟೆಕ್ಕಿ ಅದ್ವೈತ್ ಮಿಸ್ಸಿಂಗ್ ಪ್ರಕರಣಕ್ಕೆ ಇವತ್ತಿಗೆ 5ನೇ ದಿನ ಶೋಧ ಕಾರ್ಯ ನಡೀತಾ ಇರೋದು. ಟೆಕ್ಕಿ ಅದ್ವೈತ್ ಪತ್ತೆಗೆ ಚಿತ್ರದುರ್ಗದ ಜ್ಯೋತಿರಾಜ್ ಟೀಮ್ ಕೂಡ ಶಿವಗಂಗೆಗೆ ಆಗಮಿಸಿದೆ. ಜ್ಯೋತಿರಾಜ್ ಅಂದರೆ ಕೋತಿರಾಜ್, ನಿಮ್ಮ ಚಿತ್ರದುರ್ಗದಲ್ಲಿ ಇದನ್ನು ಹತ್ತುತ್ತಾರಲ್ವ ಕೋಟೆಯನ್ನು, ಅವರು 300 ಮೀಟರ್ ರೋಬೋ ಬಳಸಿ ಕಾರ್ಯಾಚರಣೆಗೂ ಕೂಡ ಸಜ್ಜಾಗಿರೋದು. ಮೊದಲಿಗೆ ಶಿವಗಂಗೆ ಬೆಟ್ಟದ ಶಾಂತಲಾ ಡ್ರಾಪ್ನಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆ ಬಳಿಕ ರೋಬ್ ಮುಖಾಂತರವಾಗಿ ಮತ್ತೆ ಕಾರ್ಯ ನಡೀತಾ ಇದೆ. NDRF ಇದೆ, SDRF ಇದೆ, ಕೋತಿರಾಜ್ ಅವರಿದ್ದಾರೆ. ಪೊಲೀಸ್ನವರ ಮಾರ್ಗದರ್ಶನ ಪಡೆದೇ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಬಂದಂಥ ಅದ್ವೈತ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿಮಗೆ ಬೆಟ್ಟದ ಪಾರ್ಕಿಂಗ್ನಲ್ಲಿ ಬುಲೆಟ್ ಬೈಕ್ನ ಪಾರ್ಕ್ ಮಾಡಿ ಬೆಟ್ಟ ಏರಿದ ನಂತರ ಅವರು ಮಿಸ್ಸಿಂಗ್ ಆಗಿರೋದು. ಕಳೆದ 3 ದಿನಗಳಿಂದ ಸುಮಾರು 60ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಅದ್ವೈತ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದುವರೆಗೂ ಕೂಡ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಇವತ್ತು ಚಿತ್ರದುರ್ಗದ ಕೋತಿರಾಜ್ ಅವರು ಅವ್ರ ಟೀಮನ್ನೆಲ್ಲ ಕರೆಸ್ಕೊಂಡು ಪೊಲೀಸ್ನವ್ರ ಜೊತೆ ಒಂದು ಡಿಸ್ಕಷನ್ಸ್ ಮಾಡಿ ಈಗಾಗಲೇ ಕಾರ್ಯಾಚರಣೆ ಶುರು ಮಾಡಿರೋದು. ಇದರ ನಡುವೆಯೇ ಶಿವಗಂಗೆ ಬೆಟ್ಟದ ಮೇಲೆ ರೀಲ್ಸ್ ಮಾಡ್ತಾ ಇದ್ದಂಥ ಓರ್ವ ಯುವತಿ ಪೊಲೀಸ್ನವ್ರಿಗೆ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ.
ಭಾನುವಾರ ಬೆಳಗ್ಗೆ 7:23ಕ್ಕೆ ಶಾಂತಲಾ ಡ್ರಾಪ್ನ ತುದಿಯಲ್ಲಿ ಅದ್ವೈತ್ ಮಲಗಿದ್ದ ಅಂತ ಹೇಳಿ ಪೊಲೀಸರಿಗೆ ಆಕೆ ಮಾಹಿತಿ ಕೊಟ್ಟಿರೋದು. ನನ್ನ ಸ್ನೇಹಿತರು ರೀಲ್ಸ್ ಮಾಡೋ ವೇಳೆ ಹುಡುಗಿ ಅದ್ವೈತ್ನನ್ನು ನೋಡಿರೋದಾಗೂ ಕೂಡ ಹೇಳ್ಕೊಂಡಿದ್ದಾಳೆ. ಜೊತೆಗೆ ಶಿವಗಂಗೆಯಿಂದ ಕುದೂರುವರೆಗೂ ಕೂಡ ಮೊಬೈಲ್ ಟ್ರ್ಯಾಕಿಂಗ್ ಟವರ್ ಟ್ರೇಸ್ ಮಾಡಲಾಗಿದೆ. CCTV ಪರಿಶೀಲನೆಯಲ್ಲೂ ಕೂಡ ಅದ್ವೈತ್ ಕಣ್ಣಿಗೆ ಎಲ್ಲೂ ಕೂಡ ಕಾಣಿಸಿಲ್ಲ. ಅದ್ವೈತ್ ಅವರ 3 ಬ್ಯಾಂಕ್ ಖಾತೆಗಳ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಅದ್ವೈತ್ ಮಲಗಿದ್ದ ಸಮಯದಲ್ಲಿ ಬ್ಯಾಗ್ ಹಾಗೂ ಮೊಬೈಲ್ ಕಳುವಾಗಿರೋ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಾ ಇರೋದು. ಒಂದು ಬೆಟ್ಟದಿಂದ ಕೆಳಗಿಳಿದಿರ್ತಕ್ಕಂಥ ಸುಳಿವು ಸಿಗದೆ ಆತ ಎಲ್ಲೂ ಹೋಗಿದ್ದಾನೆ ಅನ್ನೋದು ಗೊತ್ತಾಗದೇ ಇರೋದು ಪೊಲೀಸ್ನವ್ರಿಗೂ ಒಂದು ದೊಡ್ಡ ತಲೆನೋವಾಗಿರೋದು. ಯಾಕೆಂದರೆ ಅದ್ವೈತ್ ಟೆಕ್ಕಿ ಕೂಡ ಹೌದು, ಟೆಕ್ನಿಕಲಿ ಸಾಕಷ್ಟು ಪರಿಣಿತಿ ಹೊಂದಿದ್ದಾನೆ. ಹೀಗಾಗಿ ತನ್ನ ಮೊಬೈಲ್ ಡಾಟಾ ಸೇರಿದಂತೆ ಇತರ ಸಾಕ್ಷಿಗಳನ್ನು ಉದ್ದೇಶಪೂರ್ವಕವಾಗಿಯೇ ಬಿಟ್ಟು ಹೋಗೋ ರೀತಿಯಲ್ಲಿ ಯಾವುದಾದ್ರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾನಾ ಅನ್ನೋ ಬಗ್ಗೆಯೂ ಕೂಡ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ನಮಗೆ ಭಾಳ ದಟ್ಟವಾಗಿ ಕಾಡ್ತಕ್ಕಂಥ ಹೈಟೆಕ್ ಎಸ್ಕೇಪ್ ಪ್ಲ್ಯಾನ್ ಬಗ್ಗೆ ಹೇಳ್ತಾ ಇದ್ದೀನಿ ನೋಡಿ. ಮೊದಲನೇ ಟ್ವಿಸ್ಟು, ಮದುವೆ ಇಷ್ಟ ಇಲ್ಲದೆ ಅಥವಾ ವೈಯಕ್ತಿಕ ಒತ್ತಡದಿಂದಾಗಿ ತಾನು ಬೆಟ್ಟದಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದೀನಿ ಅಂತ ಹೇಳಿ ಎಲ್ಲರನ್ನೂ ನಂಬಿಸಿ ಎಲ್ಲೋ ದೂರದ ಹೊರ ರಾಜ್ಯದಲ್ಲಿ ಹೊಸ ಜೀವನವನ್ನು ಆರಂಭಿಸ್ಲಿಕ್ಕೆ ಅದ್ವೈತ್ ಏನಾದರೂ ಪ್ಲ್ಯಾನ್ ಮಾಡಿದ್ರಾ? ಸೈಬರ್ ಸೆಕ್ಯುರಿಟಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ಪೊಲೀಸರ ಟ್ರ್ಯಾಕಿಂಗ್ ಸಿಸ್ಟಮ್ನಿಂದ ತಪ್ಪಿಸ್ಕೊಳ್ಳೋದು ಅವ್ರಿಗೆ ಗೊತ್ತಿತ್ತಾ ಅನ್ನೋ ಶಂಕೆ ಪೊಲೀಸರಿಗೆ ಕಾಡ್ತಾ ಇರೋದು. ಇನ್ನು ಕುಟುಂಬದವ್ರು ಹೇಳೋದು, ನನ್ನ ಮಗ ಇಂತಹ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋನಲ್ಲ. ಬೆಟ್ಟದ ಒಂಟಿ ಹಾದಿಯಲ್ಲಿ ಆತನ ಬಳಿ ಇದ್ದಂಥ ಲಕ್ಷಾಂತರ ರೂಪಾಯಿ ಬೆಲೆಯ ಗ್ಯಾಜೆಟ್ಗಳಿಗೋಸ್ಕರ ಯಾರಾದರೂ ಹಲ್ಲೆ ಮಾಡಿ ಕಂದಕಕ್ಕೆ ತಳ್ಳಿಬಿಟ್ರಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಸ್ನೇಹಿತರೆ, ಶಿವಗಂಗೆ ದಕ್ಷಿಣ ಕಾಶಿ ಅಂತಲೇ ಫೇಮಸ್ಸು. ಆ ಪುಣ್ಯಕ್ಷೇತ್ರದ ಕಡಿದಾದ ಬಂಡೆಗಳ ಹಿಂದೆ ಇವತ್ತು ಕತ್ತಲಿನ ನಿಗೂಢ ಒಂದು ಹಡಗು ಕುಳಿತಿರೋದು. ಇಡೀ ಜಗತ್ತಿಗೆ ಸೈಬರ್ ಸೆಕ್ಯುರಿಟಿಯ ಪಾಠ ಮಾಡ್ತಾ ಇದ್ದಂಥ, ಲಕ್ಷಾಂತರ ರೂಪಾಯಿ ಕೋಟಿ ಹಣ ಸಂಪಾದನೆ ಮಾಡ್ತಾ ಇದ್ದಂಥ, ಸ್ಯಾಲ್ರಿ ತೆಗೆದುಕೊಳ್ತಾ ಇದ್ದಂಥ ಹೈಟೆಕ್ IIT ಬ್ರೈನ್ ಅದು. ಕೇವಲ 9 ದಿನದಲ್ಲಿ ಮದುವೆ ಮಂಟಪ ಏರಬೇಕಾಗಿತ್ತು. ಬೆಟ್ಟದ ಕಣಿವೆಯಲ್ಲಿ ಕರಗಿ ಹೋಗಿದ್ದಾರೆ. ಇಡೀ ಪೊಲೀಸ್ ಇಲಾಖೆನೇ ದಿಕ್ಕಿಡಿಸುವಂಥ ಒಂದು ಹೈಟೆಕ್ ಮೈಂಡ್ ಗೇಮ್ ಏನಾದರೂ ಆಡ್ತಾ ಇದ್ದಾರಾ, ಅಥವಾ ಶಿವಗಂಗೆಯ ಕಡಿದಾದ ಶಾಂತಲಾ ಡ್ರಾಪ್ ಪ್ರಪಾತದ ಆಳದಲ್ಲಿ ಸಿಕ್ಕಾಕೊಂಡಿದ್ದಾರಾ? ಅದು ಕಥೆಯ ಅಂತ್ಯನ ಅಥವಾ ಈಗ ಶುರುವಾಗ್ತಾ ಇದೆಯಾ ಕಥೆ ಅನ್ನೋ ಥರದ ನಿಗೂಢ. ಮತ್ತೊಂದು ಭೀಕರ ರಹಸ್ಯ ಇಲ್ಲಿಂದ ಆರಂಭವಾಗ್ತಾ ಇದೆಯಾ ಅನ್ನೋ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು. ಆ ರಹಸ್ಯದ ಆಳಕ್ಕಿಳಿದಷ್ಟು ಭಾಳ ಕುತೂಹಲಗಳು ಕಾಣ್ತಾ ಇದೆ. ಸ್ನೇಹಿತರೆ, ಈ ಕಥೆಯ ಕೊನೆ ಎಲ್ಲಿದೆ ಅನ್ನೋದು ಸದ್ಯಕ್ಕೆ ಶಿವಗಂಗೆಯ ಕಣಿವೆಯ ಒಡ್ಲಲ್ಲೇ ಅಡಗಿರೋದು. ನಮಗೆ ಅದ್ವೈತ್ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಒಂದು ಕಡೆ ಆದರೆ, ಶಾಂತಲಾ ಡ್ರಾಪ್ನ ಆಳದಲ್ಲಿ ಕಾಣಿಸ್ತಾ ಇರೋ ನಿಗೂಢ ವಸ್ತು ಅದು ಕೇವಲ ಶವಾನ ಅಥವಾ ಇಡೀ ವ್ಯವಸ್ಥೆಯ ದಾರಿ ತಪ್ಪಿಸೋಕೆ ಸೈಬರ್ ಎಕ್ಸ್ಪರ್ಟ್ ಹಾಕಿರೋ ಹೈಟೆಕ್ ಮಾಸ್ಟರ್ ಪ್ಲಾನ ಗೊತ್ತಾಗಬೇಕು. ಪೊಲೀಸರ ಪ್ರತಿ ಹೆಜ್ಜೆಗೂ ಕೂಡ ಈಗ ಕುತೂಹಲದ ಘಟ್ಟ ತಲುಪಿರೋದು. ಇವತ್ತು ರಾತ್ರಿಯ ಕಾರ್ಯಾಚರಣೆ ಮುಗಿದು ಆ ಕಂದಕದ ಆಳದಿಂದ ವಸ್ತು ಮೇಲೆ ಬರೋವರೆಗೂ ಆ ನಿಗೂಢತೆಗೂ ಕೂಡ ತೆರೆ ಬೀಳೋದಿಲ್ಲ. ಒಟ್ಟಾರೆಯಾಗಿ ಶಿವಗಂಗೆಯ ಪ್ರೊಫೈಲ್ ಮಿಸ್ಟರಿಯ ಕ್ಷಣದ ಏನಾದರೂ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿದ್ದರೆ ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗೂ ಬರ್ತೀನಿ. ಅಲ್ಲಿವರೆಗೂ ನನ್ನ ಮುಂದಿನ ವೀಡಿಯೋಗಳನ್ನು ಕೂಡ, ಜೊತೆಗೆ ಅನೇಕ ವೀಡಿಯೋಗಳನ್ನು ಕೂಡ, ನನ್ನ ಅಪ್ಡೇಟ್ಸ್ಗಳನ್ನು ನೀವು ಗಮನಿಸ್ತಾ ಇರಿ. ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ.